ಹಾಯ್ ಗಾಯ್ಸ್, ನೋಡಿ ಎಲ್ಲರೂ ಹೇಗೆ ಸ್ನಾನ ಮಾಡ್ತಿದ್ದಾರಂತ. ಮಿಡ್ಲ್ ಆಫ್ ದಿ ತ್ರಿವೇಣಿ ಸಂಗಮ ಬಂದಿದ್ದೀವಿ. ಜಾಸ್ತಿ ಡೀಪ್ ಇಲ್ಲ, ಇಲ್ಲಿ ತುಂಬ ವ್ಯವಸ್ಥೆ ಮಾಡಿದ್ದಾರೆ. ಸೆಕ್ಯೂರಿಟಿಗೆ ಇರ್ಬೋದು, ನಿಮಗೆ ಸ್ನಾನ ಮಾಡೋಕ್ಕೆ ಏನೂ ತೊಂದರೆ ಇಲ್ಲ. ಡ್ರೆಸ್ ಚೇಂಜಿಗೆ ಇರ್ಬೋದು. ನೀರು ನೋಡಿ ಎಷ್ಟು ಡೀಪ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಮೊಣಕಾಲು ಮುಳುಗಲ್ಲ, ಅಷ್ಟು ಡೀಪ್ ಇದೆ ಅಷ್ಟೇ. ನಾವೇ ಮಲಗಿ ಅಡ್ಡ ಮಲಗಿ ಸ್ನಾನ ಮಾಡ್ಕೊಬರಬೇಕು. ತುಂಬ ವ್ಯವಸ್ಥೆ ಮಾಡಿದ್ದಾರೆ. ಸೊ ಸೇಫ್ಲಿ ಹೋಗಿ ಮಿಡ್ಲಲ್ಲಿ ಕ್ಲೀನ್ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿದೆ. ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ಆಮೇಲೆ ಮತ್ತೆ ನಾವು ಬಂದಿದ್ದ ಬೋಟಲ್ಲೇ ವಾಪಸ್ಸು ಕರ್ಕೊಂಡು ಹೋಗೋಕೆ ಅವ್ರು ಕಾಯ್ತಾ ಇರ್ತಾರೆ. ಅವ್ರ ಜೊತೆ ಮತ್ತೆ ಕೂತ್ಕೊಂಡು ವಾಪಸ್ ಹೋಗೋದು ಸೀನ್ ಚೆನ್ನಾಗಿತ್ತು. ಯಾಕಂದರೆ ಅವಾಗಷ್ಟೇ ಸನ್ರೈಸ್ ಆಗ್ತಾಯಿತ್ತು. ಅದ್ರ ಮಧ್ಯೆ ಈ ಪಕ್ಷಿಗಳು ಓಡಾಡೋದು, ಎಲ್ಲ ಬೋಟ್ಗಳು, ಮತ್ತು ನಾವು ಅಷ್ಟು ಬೇಗ ಹೋಗಿ ವಾಪಸ್ ಬಂದಿದ್ದೀವಿ. ಸುಮಾರು ಜನ ಈಗ ಬರ್ತಾಯಿದ್ದಾರೆ. ಅದು ನೋಡೋಕ್ಕೆ ಮಜಾ ಇತ್ತು ಸೀನು. ಆರೆಂಜ್ ಕಲರ್ ಸ್ಕೈ, ಬ್ಲೂ ಕಲರ್ ವಾಟರ್, ಅದ್ರ ಮಧ್ಯೆ ಈ ಪಕ್ಷಿಗಳಿಗೆ ಎಲ್ಲ ಫುಡ್ ಹಾಕ್ತಾ ತುಂಬ ಎಂಜಾಯ್ ಮಾಡಿದ್ವಿ ಗೈಸ್. ನೀವೇನು ನೋಡ್ತಾ ಇದ್ದೀರಾ? ಹೇಗಿದೆ ಪಕ್ಷಿಗಳು ನೋಡಿ, ತುಂಬ ತುಂಬ ಚೆನ್ನಾಗಿದ್ದಾವೆ. ಬೋಟ್ಗಳು ನೋಡಿ ಗೈಸ್ ಎಷ್ಟಿದ್ದಾವೆ. ಅದ್ರ ಮಧ್ಯ ಪ್ರಯಾಗ್ರಾಜಲ್ಲಿ ಆ್ಯಕ್ಟಿವಿಟೀಸ್ ಅಂತ ಹೇಳಿ ನೋಡಿ, ಸ್ಕೈ ಡ್ರೈವಿಂಗ್ ಅಂತೆ, ಇದಂತೆ, ಪ್ಯಾರಾಚೂಟು, ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ. ಸೇಫ್ಟಿನೂ ಹಂಗೆ ಇದೆ ಗೈಸ್. ನಾವು ಬೋಟ್ ಇಳಿದು ನೆಕ್ಸ್ಟ್ ಏನು ಮಾಡೋಣ, ಸ್ವಲ್ಪ ಹೊಟ್ಟೆಗೆ ಹಾಕೋಣ, ತಿಂಡಿ ತಿನ್ನೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಬೇಗ ಬೆಳಗ್ಗೆ ಆಗ್ತಾಯಿದ್ದಂಗೆ ಜನ ಕ್ರೌಡ್ ನೋಡಿ ಗಾಯ್ಸ್. ಹೊರಗಡೆ ಹೋಗೋಕ್ಕೆ ಕ್ರೌಡ್ ನೋಡಿ ಎಷ್ಟು ಜನ ಬಂದುಬಿಟ್ಟಿದ್ದಾರೆ. ಅದಕ್ಕೆ ಬೆಳಗ್ಗೆನೇ ಹೋಗೋದು ತುಂಬ ಒಳ್ಳೇದು ಗಾಯ್ಸ್. ನಾವು ಬೆಳಗ್ಗೆ ಜಾವ 4 ಗಂಟೆಗೆ ಹೋಗಿದ್ದಕ್ಕೆ ನಮ್ಮ ಕ್ರೌಡ್ ಸ್ವಲ್ಪ ಕಮ್ಮಿ ಇತ್ತು. ಮತ್ತೆ ಫುಲ್ ಜಾಸ್ತಿ ಆಗಿದೆ. ಬನ್ನಿ ನೆಕ್ಸ್ಟ್ ಏನಾಗುತ್ತೆ ನೋಡೋಣ.